ನವಲಗುಂದ ಪಟ್ಟಣದ ಚವಡಿ ಹತ್ತಿರದ ದೊಡ್ಲ ಕಂಪನಿಯ ಹಾಲಿನ ಕೇಂದ್ರಕ್ಕೆ ಎಂದಿನಂತೆ ಹಾಲು ಹಾಕಲು ಬಂದಾಗ ಕಂಪನಿಯವರು ಮಂಗಳವಾರದ ಹಾಲು ಸರಿಯಿಲ್ಲ, ಒಡೆದು ಹೋಗಿದೆ ಅಂತ ಮರಳಿ ಕಳಿಸಿದ್ದಾರೆ. ಇದರಿಂದ ರೈತರು ಆಕ್ರೋಶಗೊಂಡು ಕೇಂದ್ರದ ವಿರುದ್ಧ ಹಾಗೂ ಕಂಪನಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಕೇವಲ ಒಂದೇ ಬಾರಿ ಅಲ್ಲ, ತಿಂಗಳಲ್ಲಿ ಒಮ್ಮೆ ಅಥವಾ 2 ಬಾರಿ ಹಾಲಿನ ಕ್ಯಾನ್ಗಳನ್ನ ರಿಜೆಕ್ಟ್ ಮಾಡ್ತಾ ಇದ್ದಾರೆ. ಯಾವ ಕಾರಣಕ್ಕೆ ಎಂದು ತಿಳಿತಾ ಇಲ್ಲ. ಕಂಪನಿಯವರು ಇಲ್ಲಿನ ಕೇಂದ್ರದಲ್ಲಿ ಹಾಲು ತಪಾಸಣೆ ಮಾಡಿ ಸರಿ ಇದೆ ಎಂದು ತೆಗೆದುಕೊಳ್ಳುವವರು, ಆದರೆ ಇಲ್ಲಿಂದ ಹೋದ ಕ್ಯಾನ್ ಕಂಪನಿ ಮರಳಿ ಕಳಿಸೋದು ಮೊದಲು. ಇದರ ಬಗ್ಗೆ ಕೂಲಂಕುಷವಾಗಿ ಕಂಪನಿಯವರು ತನಿಖೆ ಮಾಡಲಿ ಹಾಗೂ ತಾವು ಕಳಿಸಿರುವ ಕ್ಯಾನ್ಗಳಿಗೆ ಇಲ್ಲಿಂದ ಮತ್ತು ಕಂಪನಿಯಿಂದ ಸೀಲ್ ಹಾಕಬೇಕು. ಇಲ್ಲದೆ ಹೋದ್ರೆ ಮಾರ್ಗದ ಮಧ್ಯದಲ್ಲಿ ಈ ಕ್ಯಾನ್ಗಳಿಗೆ ಏನಾದರೂ ಬೆರೆಸುವ ಸಂಭವ ಇರುತ್ತೆ. ಇದರಿಂದ ರೈತರಿಗೆ ತುಂಬಾ ನಷ್ಟವಾಗಿದೆ. ಇನ್ನು ನಗರದಿಂದ ಸುಮಾರು ಒಂದು ದಿನಕ್ಕೆ 2 ಹೊತ್ತು 400ಕ್ಕೂ ಹೆಚ್ಚು ಲೀಟರ್ ಹಾಲು ರವಾನೆ ಆಗ್ತಾ ಇದೆ. ಕಂಪನಿಯವರು ಎಚ್ಚೆತ್ತುಕೊಂಡು ಈಗಾಗಲೇ ರೈತರ ಹಾಲು ಒಡೆದಿದೆ ಅಂತ ದರ ಕಡಿತಗೊಳಿಸಿದ ಮರಳಿ ನೀಡಬೇಕು. ಹಾಲು ಎಷ್ಟು ಪ್ರಮಾಣದಲ್ಲಿ ಟೆಸ್ಟಿಂಗ್ ಮತ್ತು ದರ ಕಂಪನಿಯ ಮ್ಯಾನೇಜರ್ ನಂಬರ್, ಕಂಪನಿ ನಂಬರ್ ಬೋರ್ಡ್ಗೆ ಹಾಕಬೇಕು. ಪ್ರತಿ ರೈತರಿಗೆ ಗುರುತಿನ ಚೀಟಿ ಕೊಡಬೇಕು. ಇಲ್ಲದೆ ಹೋದ್ರೆ ಕಂಪನಿ ವಿರುದ್ಧ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಮೂರು ಕ್ಯಾನ್ ಬಂದವು, ನಿನ್ನ ಒಂದು ಕ್ಯಾನ್ ಬಂದೈತಿ. ಪ್ರತಿ ಸಲ 500 ರೂಪಾಯಿ ಕಟ್ಟವ್ರೆ, ಎಲ್ಲಿ ಹೋಗ್ತಾರ ರೈತರ? ಇದಕ್ಕೆ ಸೀಲ್ ಇರಂಗಿಲ್ಲ. ಒಂದೇದ ಅಲ್ಲೆಲ್ಲ ದಾರ್ಯಾಗ ಏನ್ ಗೋಲ್ಮಾಲ್ ಮಾಡ್ತಾರ ಅದು ಗೊತ್ತಿಲ್ಲ. ಅಲ್ಲಿ ಏನ್ ಎಲ್ಲಿ ಹಾಕೊಟ್ಟನೋ ಏನ್ ಹಾಕೋತಾನೋ ಯಾವ್ದು ಗೊತ್ತಿಲ್ಲ. ಈ ವೇಳೆ ಸುನಿಲ ಭೋವಿ, ಮಂಜುನಾಥ್ ಯರಟ್ರಿ, ಯಲ್ಲಪ್ಪ ಲಕ್ಕನವರ್, ರಾಜು ಕುಂದಗೋಳ, ಬಾಪು ಅಳ್ಳದ ಸೇರಿ ಮತ್ತಿತರರು ಹಾಜರಿದ್ದರು.